ಹೆಂಡತಿ ಆದ್ರೆ ಯಾಕೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ, ಪರಸ್ತ್ರೀ ಆದ್ರೆ ಓಕೆ ಅನ್ನುವಂಥ ಒಂದು ಧೂರ್ತ ವ್ಯಕ್ತಿ ನಾರಾಯಣ ಅನ್ನುವಂಥ ವ್ಯಕ್ತಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು. ಪರಸ್ತ್ರೀಗೋಸ್ಕರ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ. ಪಾಪಿ ಪತಿಯೊಬ್ಬ ಹೆಂಡತಿಗೆ ನಿತ್ಯ ಕಿರುಕುಳ, ನಾನು ಸಿಎಂ ಕಡೆವನು ಅಂತ ಬೆದರಿಕೆ ಹಾಕ್ತಾನೆ ಅಂತ ಹೇಳಲಾಗಿದೆ. ಪೊಲೀಸರು ನನಗೇನು ಮಾಡಕ್ಕಾಗಲ್ಲ ಅಂತ ದರ್ಪ ಮೆರೀತಾ ಇದ್ದಾನೆ. ಕಳೆದ 20 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈತ ಕಳೆದ 5 ವರ್ಷಗಳಿಂದ ಪರಸ್ತ್ರೀ ಸಹವಾಸ ಮಾಡಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ನಾನು ಕೆಪಿಸಿಸಿಯಲ್ಲಿದ್ದೀನಿ, ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಕತೆ ಹೇಳಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ಡಿ.ಕೆ. ಸಾಹೇಬ್ರ ಹತ್ರ ಇರೋದವರು ಮತ್ತೆ ಇದು ಕೆಪಿಸಿಸಿ ಡೈರೆಕ್ಟರ್ ಆಗಿದ್ದಾರೆ ಅಂತ ನನ್ನ ಹತ್ರ ಹೇಳೋದು. ಅವ್ರ ಹತ್ರ ಇದ್ದಾರೆ ಅಂತ. ನನಗೆ ಮದುವೆಯಾಗಿ 20 ವರ್ಷ ಆಯ್ತು. ಮದುವೆಯಾಗಿ ಒಂದು 7-8 ತಿಂಗಳ ಮೇಲೆ ನನಗೆ ತೊಂದರೆ ಕೊಡೋದು ಸ್ಟಾರ್ಟ್ ಆಯ್ತು ಸರ್. ಅದ್ರ ನಂತರ ನನಗೆ ಸ್ವಲ್ಪ ಹಿಂಸೆ ಮಾಡೋದು, ಹೊಡೆಯೋದು, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ಎಲ್ಲ ನನಗೆ ತುಂಬಾ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಆವಾಗ್ಲಿಂದ ನಾನು ಒಂದು 10-12 ಸಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬಟ್ ಏನು ಅಂತ ಹೇಳಿದ್ರೆ, ನಾನು ಸಿಎಂ ಮನೆ ಕಡೆಯವರು ಅಂತ ಹೇಳಿ ಅಲ್ಲಿ ಸ್ಟೇಷನ್ ಅಲ್ಲಿ ಏನೋ ಒಂದು ಹೇಳಿ ಇವಳಿಗೆ ಏನೋ ಸರಿ ಇಲ್ಲ, ಕಾಲ ಸರಿ ಇಲ್ಲ, ಅದು ಇಲ್ಲ ಅಂತ ಹೇಳಿ ಕಾನ್ಫಿಡೆನ್ಸ್ ಮಾಡಿಬಿಟ್ಟು ನನ್ನ ಕರ್ಕೊಂಡು ಹೋಗಿರೋದು. ಮತ್ತೆ ಒಂದ್ 2 ದಿನ ಚೆನ್ನಾಗಿರೋದು, ನಾನು ಕಂಪ್ಲೇಂಟ್ ಕೊಟ್ಟೆ, ನಿಮ್ಗೆ ಸಾಯೋ ತನಕ ನಿಮ್ಗೆ ಹಿಂಸೆ ಕೊಡ್ತೀನಿ, ನಿನ್ನ ಹತ್ರ ಏನು ಎವಿಡೆನ್ಸ್ ಇಲ್ಲ, ನಂದು ಏನ್ ಮಾಡ್ತೀನಿ ಅಂತ, ನನ್ನ ಹತ್ರ ದುಡ್ಡಿದೆ, ಏನ್ ಬೇಕಾದ್ರೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳೋದು ಸರ್. ನಾನು ಕಾಂಗ್ರೆಸ್ ಡಿ.ಕೆ. ಸಾಹೇಬ್ರ ಹತ್ರ ಇರೋದವರು ಮತ್ತೆ ಇದು ಕೆಪಿಸಿಸಿ ಡೈರೆಕ್ಟರ್ ಆಗಿದ್ದಾರೆ ಅಂತ ನನ್ನ ಹತ್ರ ಹೇಳೋದು. ಅವ್ರ ಹತ್ರ ಇದ್ದಾರೆ ಅಂತ. ನನಗೆ ಮದುವೆಯಾಗಿ 20 ವರ್ಷ ಆಯ್ತು. ಮದುವೆಯಾಗಿ ಒಂದು 7-8 ತಿಂಗಳ ಮೇಲೆ ನನಗೆ ತೊಂದರೆ ಕೊಡೋದು ಸ್ಟಾರ್ಟ್ ಆಯ್ತು ಸರ್. ಅದ್ರ ನಂತರ ನನಗೆ ಸ್ವಲ್ಪ ಹಿಂಸೆ ಮಾಡೋದು, ಹೊಡೆಯೋದು, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ಎಲ್ಲ ನನಗೆ ತುಂಬಾ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಆವಾಗ್ಲಿಂದ ನಾನು ಒಂದು 10-12 ಸಲ ಪೊಲೀಸ್. ಹೆಂಡತಿ ಆದ್ರೆ ಯಾಕೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ, ಪರಸ್ತ್ರೀ ಆದ್ರೆ ಓಕೆ ಅನ್ನುವಂಥ ಒಂದು ಧೂರ್ತ ವ್ಯಕ್ತಿ ನಾರಾಯಣ ಅನ್ನುವಂಥ ವ್ಯಕ್ತಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು. ಪರಸ್ತ್ರೀಗೋಸ್ಕರ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ. ಪಾಪಿ ಪತಿಯೊಬ್ಬ ಹೆಂಡತಿಗೆ ನಿತ್ಯ ಕಿರುಕುಳ, ನಾನು ಸಿಎಂ ಕಡೆವನು ಅಂತ ಬೆದರಿಕೆ ಹಾಕ್ತಾನೆ ಅಂತ ಹೇಳಲಾಗಿದೆ. ಪೊಲೀಸರು ನನಗೇನು ಮಾಡಕ್ಕಾಗಲ್ಲ ಅಂತ ದರ್ಪ ಮೆರೀತಾ ಇದ್ದಾನೆ. ಕಳೆದ 20 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈತ ಕಳೆದ 5 ವರ್ಷಗಳಿಂದ ಪರಸ್ತ್ರೀ ಸಹವಾಸ ಮಾಡಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ನಾನು ಕೆಪಿಸಿಸಿಯಲ್ಲಿದ್ದೀನಿ, ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಕತೆ ಹೇಳಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ಡಿ.ಕೆ. ಸಾಹೇಬ್ರ ಹತ್ರ ಇರೋದವರು ಮತ್ತೆ ಇದು ಕೆಪಿಸಿಸಿ ಡೈರೆಕ್ಟರ್ ಆಗಿದ್ದಾರೆ ಅಂತ ನನ್ನ ಹತ್ರ ಹೇಳೋದು. ಅವ್ರ ಹತ್ರ ಇದ್ದಾರೆ ಅಂತ. ನನಗೆ ಮದುವೆಯಾಗಿ 20 ವರ್ಷ ಆಯ್ತು. ಮದುವೆಯಾಗಿ ಒಂದು 7-8 ತಿಂಗಳ ಮೇಲೆ ನನಗೆ ತೊಂದರೆ ಕೊಡೋದು ಸ್ಟಾರ್ಟ್ ಆಯ್ತು ಸರ್. ಅದ್ರ ನಂತರ ನನಗೆ ಸ್ವಲ್ಪ ಹಿಂಸೆ ಮಾಡೋದು, ಹೊಡೆಯೋದು, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ಎಲ್ಲ ನನಗೆ ತುಂಬಾ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಆವಾಗ್ಲಿಂದ ನಾನು ಒಂದು 10-12 ಸಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬಟ್ ಏನು ಅಂತ ಹೇಳಿದ್ರೆ, ನಾನು ಸಿಎಂ ಮನೆ ಕಡೆಯವರು ಅಂತ ಹೇಳಿ ಅಲ್ಲಿ ಸ್ಟೇಷನ್ ಅಲ್ಲಿ ಏನೋ ಒಂದು ಹೇಳಿ ಇವಳಿಗೆ ಏನೋ ಸರಿ ಇಲ್ಲ, ಕಾಲ ಸರಿ ಇಲ್ಲ, ಅದು ಇಲ್ಲ ಅಂತ ಹೇಳಿ ಕಾನ್ಫಿಡೆನ್ಸ್ ಮಾಡಿಬಿಟ್ಟು ನನ್ನ ಕರ್ಕೊಂಡು ಹೋಗಿರೋದು. ಮತ್ತೆ ಒಂದ್ 2 ದಿನ ಚೆನ್ನಾಗಿರೋದು, ನಾನು ಕಂಪ್ಲೇಂಟ್ ಕೊಟ್ಟೆ, ನಿಮ್ಗೆ ಸಾಯೋ ತನಕ ನಿಮ್ಗೆ ಹಿಂಸೆ ಕೊಡ್ತೀನಿ, ನಿನ್ನ ಹತ್ರ ಏನು ಎವಿಡೆನ್ಸ್ ಇಲ್ಲ, ನಂದು ಏನ್ ಮಾಡ್ತೀನಿ ಅಂತ, ನನ್ನ ಹತ್ರ ದುಡ್ಡಿದೆ, ಏನ್ ಬೇಕಾದ್ರೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳೋದು ಸರ್. ನಾನು ಕಾಂಗ್ರೆಸ್ ಡಿ.ಕೆ. ಸಾಹೇಬ್ರ ಹತ್ರ ಇರೋದವರು ಮತ್ತೆ ಇದು ಕೆಪಿಸಿಸಿ ಡೈರೆಕ್ಟರ್ ಆಗಿದ್ದಾರೆ ಅಂತ ನನ್ನ ಹತ್ರ ಹೇಳೋದು. ಅವ್ರ ಹತ್ರ ಇದ್ದಾರೆ ಅಂತ. ನನಗೆ ಮದುವೆಯಾಗಿ 20 ವರ್ಷ ಆಯ್ತು. ಮದುವೆಯಾಗಿ ಒಂದು 7-8 ತಿಂಗಳ ಮೇಲೆ ನನಗೆ ತೊಂದರೆ ಕೊಡೋದು ಸ್ಟಾರ್ಟ್ ಆಯ್ತು ಸರ್. ಅದ್ರ ನಂತರ ನನಗೆ ಸ್ವಲ್ಪ ಹಿಂಸೆ ಮಾಡೋದು, ಹೊಡೆಯೋದು, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ಎಲ್ಲ ನನಗೆ ತುಂಬಾ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಆವಾಗ್ಲಿಂದ ನಾನು ಒಂದು 10-12 ಸಲ ಪೊಲೀಸ್. ಹೆಂಡತಿ ಆದ್ರೆ ಯಾಕೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ, ಪರಸ್ತ್ರೀ ಆದ್ರೆ ಓಕೆ ಅನ್ನುವಂಥ ಒಂದು ಧೂರ್ತ ವ್ಯಕ್ತಿ ನಾರಾಯಣ ಅನ್ನುವಂಥ ವ್ಯಕ್ತಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು. ಪರಸ್ತ್ರೀಗೋಸ್ಕರ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ. ಪಾಪಿ ಪತಿಯೊಬ್ಬ ಹೆಂಡತಿಗೆ ನಿತ್ಯ ಕಿರುಕುಳ, ನಾನು ಸಿಎಂ ಕಡೆವನು ಅಂತ ಬೆದರಿಕೆ ಹಾಕ್ತಾನೆ ಅಂತ ಹೇಳಲಾಗಿದೆ. ಪೊಲೀಸರು ನನಗೇನು ಮಾಡಕ್ಕಾಗಲ್ಲ ಅಂತ ದರ್ಪ ಮೆರೀತಾ ಇದ್ದಾನೆ. ಕಳೆದ 20 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈತ ಕಳೆದ 5 ವರ್ಷಗಳಿಂದ ಪರಸ್ತ್ರೀ ಸಹವಾಸ ಮಾಡಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ನಾನು ಕೆಪಿಸಿಸಿಯಲ್ಲಿದ್ದೀನಿ, ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ
ಕತೆ ಹೇಳಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ಡಿ.ಕೆ. ಸಾಹೇಬ್ರ ಹತ್ರ ಇರೋದವರು. ಮತ್ತೆ ಇದು ಕೆಪಿಸಿಸಿ ಡೈರೆಕ್ಟರ್ ಆಗಿದ್ದಾರೆ ಅಂತ ನನ್ನ ಹತ್ರ ಹೇಳೋದು. ಅವ್ರ ಹತ್ರ ಇದ್ದಾರೆ ಅಂತ. ನನಗೆ ಮದುವೆ ಆಗಿ 20 ವರ್ಷ ಆಯ್ತು. ಮದುವೆ ಆಗಿ ಒಂದು 7-8 ತಿಂಗಳ ಮೇಲೆ ನನಗೆ ತೊಂದರೆ ಕೊಡೋದು ಸ್ಟಾರ್ಟ್ ಆಯ್ತು ಸರ್. ಅದ್ರ ನಂತರ ನನಗೆ ಸ್ವಲ್ಪ ಹಿಂಸೆ ಮಾಡೋದು, ಹೊಡೆಯೋದು, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ಎಲ್ಲ ನನಗೆ ತುಂಬಾ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಆವಾಗ್ಲಿಂದ ನಾನು ಒಂದು 10-12 ಸಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬಟ್ ಏನು ಅಂತ ಹೇಳಿದ್ರೆ, ನಾನು ಸಿಎಂ ಮನೆ ಕಡೆಯವರು ಅಂತ ಹೇಳಿ ಅಲ್ಲಿ ಸ್ಟೇಷನ್ ಅಲ್ಲಿ ಏನೋ ಒಂದು ಹೇಳಿ ಇವ್ರಿಗೆ ಏನೋ ಸರಿ ಇಲ್ಲ, ಕಾಲ ಸರಿ ಇಲ್ಲ, ಅದು ಇಲ್ಲ ಅಂತ ಹೇಳಿ ಕಾಂಪ್ಲಿಮೆಂಟ್ ಮಾಡಿಬಿಟ್ಟು ನನ್ನ ಕರ್ಕೊಂಡು ಹೋಗಿರೋದು. ಮತ್ತೆ ಒಂದ್ 2 ದಿನ ಚೆನ್ನಾಗಿರೋದು, ನಾನು ಕಂಪ್ಲೇಂಟ್ ಕೊಟ್ಟೆ, ನಿಮ್ಗೆ ಸಾಯೋ ತನಕ ನಿಮ್ಗೆ ಹಿಂಸೆ ಕೊಡ್ತೀನಿ, ನಿನ್ನ ಹತ್ರ ಏನು ಎವಿಡೆನ್ಸ್ ಇಲ್ಲ, ನಾನು ಏನ್ ಮಾಡ್ತೀನಿ ಅಂತ, ನನ್ನ ಹತ್ರ ದುಡ್ಡಿದೆ, ಏನ್ ಬೇಕಾದ್ರೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳೋದು ಸರ್. ನಾನು ಕಾಂಗ್ರೆಸ್ ಡಿ.ಕೆ. ಸಾಹೇಬ್ರ ಹತ್ರ ಇರೋದವರು. ಮತ್ತೆ ಇದು ಕೆಪಿಸಿಸಿ ಡೈರೆಕ್ಟರ್ ಆಗಿದ್ದಾರೆ ಅಂತ ನನ್ನ ಹತ್ರ ಹೇಳೋದು. ಅವ್ರ ಹತ್ರ ಇದ್ದಾರೆ ಅಂತ. ನನಗೆ ಮದುವೆ ಆಗಿ 20 ವರ್ಷ ಆಯ್ತು. ಮದುವೆ ಆಗಿ ಒಂದು 7-8 ತಿಂಗಳ ಮೇಲೆ ನನಗೆ ತೊಂದರೆ ಕೊಡೋದು ಸ್ಟಾರ್ಟ್ ಆಯ್ತು ಸರ್. ಅದ್ರ ನಂತರ ನನಗೆ ಸ್ವಲ್ಪ ಹಿಂಸೆ ಮಾಡೋದು, ಹೊಡೆಯೋದು, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ಎಲ್ಲ ನನಗೆ ತುಂಬಾ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಆವಾಗ್ಲಿಂದ ನಾನು ಒಂದು 10-12 ಸಲ ಪೊಲೀಸ್. ಹೆಂಡತಿ ಆದ್ರೆ ಯಾಕೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ, ಪರಸ್ತ್ರೀ ಆದ್ರೆ ಓಕೆ ಅನ್ನುವಂಥ ಒಂದು ಧೂರ್ತ ವ್ಯಕ್ತಿ ನಾರಾಯಣ ಅನ್ನುವಂಥ ವ್ಯಕ್ತಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು. ಪರಸ್ತ್ರೀಗೋಸ್ಕರ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ. ಪಾಪಿ ಪತಿಯೊಬ್ಬ ಹೆಂಡತಿಗೆ ನಿತ್ಯ ಕಿರುಕುಳ, ನಾನು ಸಿಎಂ ಕಡೆಯವನು ಅಂತ ಬೆದರಿಕೆ ಹಾಕ್ತಾನೆ ಅಂತ ಹೇಳಲಾಗಿದೆ. ಪೊಲೀಸರು ನನಗೇನು ಮಾಡಕ್ಕಾಗಲ್ಲ ಅಂತ ದರ್ಪ ಮೆರೀತಾ ಇದ್ದಾನೆ. ಕಳೆದ 20 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈತ ಕಳೆದ 5 ವರ್ಷಗಳಿಂದ ಪರಸ್ತ್ರೀ ಸಹವಾಸ ಮಾಡಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ನಾನು ಕೆಪಿಸಿಸಿಯಲ್ಲಿದ್ದೀನಿ, ನನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಕತೆ ಹೇಳಿ ಹೆಂಡತಿಗೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಆರೋಪ ಕೇಳಿಬಂದಿದೆ. ಡಿ.ಕೆ. ಸಾಹೇಬ್ರ ಹತ್ರ ಇರೋದವರು. ಮತ್ತೆ ಇದು ಕೆಪಿಸಿಸಿ ಡೈರೆಕ್ಟರ್ ಆಗಿದ್ದಾರೆ ಅಂತ ನನ್ನ ಹತ್ರ ಹೇಳೋದು. ಅವ್ರ ಹತ್ರ ಇದ್ದಾರೆ ಅಂತ. ನನಗೆ ಮದುವೆ ಆಗಿ 20 ವರ್ಷ ಆಯ್ತು. ಮದುವೆ ಆಗಿ ಒಂದು 7-8 ತಿಂಗಳ ಮೇಲೆ ನನಗೆ ತೊಂದರೆ ಕೊಡೋದು ಸ್ಟಾರ್ಟ್ ಆಯ್ತು ಸರ್. ಅದ್ರ ನಂತರ ನನಗೆ ಸ್ವಲ್ಪ ಹಿಂಸೆ ಮಾಡೋದು, ಹೊಡೆಯೋದು, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ಎಲ್ಲ ನನಗೆ ತುಂಬಾ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಆವಾಗ್ಲಿಂದ ನಾನು ಒಂದು 10-12 ಸಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬಟ್ ಏನು ಅಂತ ಹೇಳಿದ್ರೆ, ನಾನು ಸಿಎಂ ಮನೆ ಕಡೆಯವರು ಅಂತ ಹೇಳಿ ಅಲ್ಲಿ ಸ್ಟೇಷನ್ ಅಲ್ಲಿ ಏನೋ ಒಂದು ಹೇಳಿ ಇವ್ರಿಗೆ ಏನೋ ಸರಿ ಇಲ್ಲ, ಕಾಲ ಸರಿ ಇಲ್ಲ, ಅದು ಇಲ್ಲ ಅಂತ ಹೇಳಿ ಕಾಂಪ್ಲಿಮೆಂಟ್ ಮಾಡಿಬಿಟ್ಟು ನನ್ನ ಕರ್ಕೊಂಡು ಹೋಗಿರೋದು. ಮತ್ತೆ ಒಂದ್ 2 ದಿನ ಚೆನ್ನಾಗಿರೋದು, ನಾನು ಕಂಪ್ಲೇಂಟ್ ಕೊಟ್ಟೆ, ನಿಮ್ಗೆ ಸಾಯೋ ತನಕ ನಿಮ್ಗೆ ಹಿಂಸೆ ಕೊಡ್ತೀನಿ, ನಿನ್ನ ಹತ್ರ ಏನು ಎವಿಡೆನ್ಸ್ ಇಲ್ಲ, ನಾನು ಏನ್ ಮಾಡ್ತೀನಿ ಅಂತ, ನನ್ನ ಹತ್ರ ದುಡ್ಡಿದೆ, ಏನ್ ಬೇಕಾದ್ರೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳೋದು ಸರ್. ನಾನು ಕಾಂಗ್ರೆಸ್ ಡಿ.ಕೆ. ಸಾಹೇಬ್ರ ಹತ್ರ ಇರೋದವರು. ಮತ್ತೆ ಇದು ಕೆಪಿಸಿಸಿ ಡೈರೆಕ್ಟರ್ ಆಗಿದ್ದಾರೆ ಅಂತ ನನ್ನ ಹತ್ರ ಹೇಳೋದು. ಅವ್ರ ಹತ್ರ ಇದ್ದಾರೆ ಅಂತ. ನನಗೆ ಮದುವೆ ಆಗಿ 20 ವರ್ಷ ಆಯ್ತು. ಮದುವೆ ಆಗಿ ಒಂದು 7-8 ತಿಂಗಳ ಮೇಲೆ ನನಗೆ ತೊಂದರೆ ಕೊಡೋದು ಸ್ಟಾರ್ಟ್ ಆಯ್ತು ಸರ್. ಅದ್ರ ನಂತರ ನನಗೆ ಸ್ವಲ್ಪ ಹಿಂಸೆ ಮಾಡೋದು, ಹೊಡೆಯೋದು, ದೈಹಿಕ ಮತ್ತೆ ಮಾನಸಿಕ ಹಿಂಸೆ ಎಲ್ಲ ನನಗೆ ತುಂಬಾ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಆವಾಗ್ಲಿಂದ ನಾನು ಒಂದು 10-12 ಸಲ